ಸರ್ವರಿಗೂ ನ್ಯಾಯ ಕೊಡಬೇಕು ಅಂತ ಬೆಲೆ ಏರಿಕೆ ಬರೆ ಹಾಕಿದ್ದಾರೆ. ಹೊಸ ವರ್ಷಕ್ಕೆ ಕಾಂಗ್ರೆಸ್ ಕೊಟ್ಟ ಕೊಡುಗೆ ಇದು. 17 ವಿವಿಧ ವಸ್ತುಗಳ ಬೆಲೆ ಏರಿಕೆಯನ್ನು ಈ ಸರ್ಕಾರ ಬಂದ ಮೇಲೆ ಮಾಡಿದ್ದಾರೆ. ಆಳ್ವಿಕೆ 22 ತಿಂಗಳು, ಅದರಲ್ಲಿ 17 ತಿಂಗಳು ಬೆಲೆ ಏರಿಕೆದೇ ಸುದ್ದಿ. ಸ್ಟಾಂಪ್ ಡ್ಯೂಟಿ, ಅಬ್ಕಾರಿ ತೆರಿಗೆ, RTC, ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್, ಹಾಲಿನ ಬೆಲೆ 3 ಬಾರಿ ಏರಿಕೆ ಮಾಡಿದ್ರು, ಆಲ್ಕೋಹಾಲ್ ದರ ಏರಿಕೆ ಮಾಡಿದ್ರು, ಬಸ್ ದರ ಏರಿಕೆ ಮಾಡಿದ್ರು, ವಿದ್ಯುತ್ ದರ ಏರಿಕೆ ಮಾಡಿದ್ರು, ಮೀಟ್ರ್ ಮಿನಿಮಮ್ ಚಾರ್ಜು ಏರಿಕೆ ಮಾಡಿದ್ರು. ಜನರಿಗೆ ಹೇಳಿ ವೋಟ್ ಪಡೆದಿದ್ದು ಗ್ಯಾರಂಟಿ ಕೊಡ್ತೀವಿ ಅಂತ, ಪಂಚ ಗ್ಯಾರಂಟಿ ಹೇಳ್ದಲೇ ಮೋಸ ಮಾಡ್ತಾ ಇರೋದು ಬೆಲೆ ಏರಿಕೆ ಬರೆ ಹಾಕಿ. ಇದನ್ನು ಹೇಳಿರಲಿಲ್ಲ. ನಾವು ಬೆಲೆ ಏರಿಕೆ ಮಾಡ್ತೀವಿ ಅಂತ ಏನಾದ್ರು ಹೇಳಿದರೆ ಇವರು 50 ಸೀಟ್ ಗೆಲ್ಲೋದು ಕಷ್ಟ ಇತ್ತು. ಆದರೆ ಪಂಚ ಗ್ಯಾರಂಟಿ ಕೊಟ್ಟು ಮೋಸ ಮಾಡಿ ಬೆಲೆ ಏರಿಕೆ ಬರೆಯನ್ನು ದಿನ ಬೆಳಗ್ಗೆ ಬೆಲೆ ಏರಿಕೆ ಬರೆ ಹಾಕ್ತಿದ್ದಾರೆ. ಕಸಕ್ಕೂ ಕಸ ಸಂಗ್ರಹಣೆಗೂ ದರ ಏರಿಕೆ ಮಾಡಿದ್ದಾರೆ ರೀ. ಕಸದ ನಿರ್ವಹಣೆಯಲ್ಲಿ ಫೇಲ್ ಆಗಿದ್ದಾರೆ. ಎಲ್ಲಿ ಬೆಂಗಳೂರು ಊರು ತುಂಬ ಕಸಬೆ, ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಕ್ಕೆ ಮಾತ್ರ ಒಂಥರ ತಿಪ್ಪೆಗುಂಡಿ ಆದಂಗೆ ಆಗಿದೆ. ಕಸದ ತಿಪ್ಪೆಗುಂಡಿಗೂ ಬೆಂಗಳೂರಿಗೂ ವ್ಯತ್ಯಾಸ ಇಲ್ಲ. ನೀವು ಬೆಂಗಳೂರಿನ ಯಾವುದೇ ಔಟ್ಸ್ಕರ್ಟ್ ನೋಡಿ, ಕಸದ ರಾಶಿ, ಹೆಸರಿಗೆ ಬ್ರ್ಯಾಂಡ್ ಬೆಂಗಳೂರು. ಆ ಕಸಕ್ಕೂ ಬೆಲೆ ಏರಿಸಿರೋದು ಕುಖ್ಯಾತಿ ಯಾರಿಗಾರ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಆ ಕುಖ್ಯಾತಿ. ಜನ ಶಾಪ ಹಾಕ್ತಾ ಇದ್ದಾರೆ. ನಾವು ಕೇಳಿದ್ವಾ ಈ ನಮೂನೆ ಮೋಸ ಮಾಡ್ತವ್ರೆ ಅಂತ ಜನ ಬಾಯಿ ಬಂದಂಗೆ ಉಗಿತಾ ಇದ್ದಾರೆ. ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಇನ್ನು ಬಾಕಿ ಅವ್ರಿಗೆ ಉಳಿದಿರೋದಷ್ಟೇ. ಹಿಮಾಚಲ್ ಪ್ರದೇಶದಲ್ಲಿ ಈ ಸಂಡಾಸಿಗೆ, ಟಾಯ್ಲೆಟ್ಟಿಗೂ ಟ್ಯಾಕ್ಸ್ ಹಾಕಿದ್ರಂತೆ. ಇನ್ನು ಇವರು ಗಾಳಿ ಮೇಲೆ ಒಂದು ಟ್ಯಾಕ್ಸ್ ಹಾಕ್ಬಿಟ್ರೆ ನೀರಿಂದನೂ ಏರ್ಸಾಗಿದೆ. ಏರಿಸದೆ ಉಳಿದಿರೋದು ಉಸಿರಾಡೋ ಗಾಳಿಗೆ ಒಂದು ಟ್ಯಾಕ್ಸ್ ಹಾಕ್ಬಿಟ್ರೆ ಇವರು ಸರ್ವಾಂತರ್ಯಾಮಿ, ಎಲ್ಲದರ ಮೇಲೂ ತೆರಿಗೆ ಹಾಕಿದ ಒಂದು ಕುಖ್ಯಾತಿ ಇವರ ಹೆಸರಲ್ಲೇ ಉಳಿಯುತ್ತೆ. ಆ ರೆಕಾರ್ಡ್ ಇವರಿಗೆ ಉಳಿಯುತ್ತೆ.